धाये राधा हरि सम्मुख लाए बांसुरिया हरि सावरिया की राधा गोरी सुन भावे बाजे मुरलिया बाजे रे मुरलिया बाजे। हरि ओम। हरि ओम। बाजे रे मुरलिया बाजे बाजे रे मुरलिया बाजे बाजे रे मुरलिया बाजे। अधर धरे मोहन मुरली पर अधर धरे मोहन मुरली पर होठ पे माया विराय बाजे मुरलिया बाजे बाजे रे मुरलिया बाजे। हर हर बास की बनी मुरलिया हर हर बास की बनी मुरलिया मरम मरम को छुए अंगूरिया मरम मरम को छुए अंगूरिया चंचल चतुर अंगूरिया जिस पर चंचल चतुर अंगूरिया जिस पर कनक मुंडरिया सारे बाजे मुरलिया बाजे बाजे रे मुरलिया बाजे। अधर धरे मोहन मुरली पर अधर धरे मोहन मुरली पर कनक मुंडरिया साजे बाजे मुरलिया बाजे बाजे रे मुरलिया बाजे। पीली मुंदरी अंगूरी शाम पीली मुंदरी अंगूरी शाम मुंदरी पर राधा का नाम मुंदरी पर राधा का नाम आकर देखे सुने मधुर स्वर आकर देखे सुने मधुर स्वर राधा गोरी लाडे बाजे मुरलिया बाजे बाजे रे मुरलिया बाजे। अधर धरे मोहन मुरली पर अधर धरे मोहन मुरली पर होठ पे माया विराय बाजे मुरलिया बाजे।
ಮುರಳಿಯ ಬಾಜೆ ಬಾಜೆ बाजे भूल गई राधा हरी घगरिया भूल गए गोधन को सावरिया भूल गए गोधन को सावरिया जाने न जाने ये दो जाने जाने न जाने ये तो जाने जाने रग जग राधे बाजे मुरलिया बाजे बाजे रे मुरलिया बाजे बाजे रे मुरलिया 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 बाजे 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 रे मुरलिया बाजे बाजे रे मुरलिया बाजे मुरलिया बाजे मुरलिया हरि ओम। शुक्लां ब्रह्म विचार सार परमां आद्यां जगद्व्यापिनीं वीणा पुस्तकधारिणीं अवयदा जड्यान्धकारपहां हस्ते स्फाटिकमालिकां विदधतीं पद्मासने संस्थितां वंदे त्वां परमेश्वरीं भगवतीं बुद्धिं प्रदां शारदां। नमो गुरुभ्यो गुरुपादुकाभ्यो। ಪ್ರಥಮವಾಗಿ ಭಗವಾನ ಕಾಶಿಪತಿ ವಿಶ್ವನಾಥನನ್ನು ಸ್ಮರಿಸಿ ವಿದ್ಯಾದಾತ್ರಿ ಭಗವತಿ ಸರಸ್ವತಿ ಹಾಗೂ ಪರಮ ಪೂಜ್ಯ ಗುರುದೇವರನ್ನ ಸ್ಮರಿಸಿ ಧ್ಯಾನಿಸಿ ಈ ಗುರು ನಮನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಪೂಜ್ಯ ಅಧ್ಯಕ್ಷ ಸ್ವಾಮೀಜಿಯವರಿಗೂ ಹಾಗೂ ನನ್ನ ಆತ್ಮೀಯರಾಗಿರುವಂತಹ ಪೂಜ್ಯ ಹರ್ಷಾನಂದ ಸ್ವಾಮೀಜಿಯವರಿಗೂ ಹಾಗೂ ಆತ್ಮೀಯರಾಗಿರುವಂಥ ಪೂಜ್ಯ ಷಣ್ಮುಖಾರೂಢದ ಪೂಜ್ಯರಿಗೂ ಎಲ್ಲ ಪೂಜ್ಯರಿಗೂ ಹಾಗೂ ಭಕ್ತವಂದರೇ ಹಾಗೂ ಮಾತೆಯರೇ ತಮಗೆಲ್ಲರಿಗೂ ನಮಸ್ಕಾರ. ಸಮಯದ ಅಭಾವ ಇದೆ. ಗುರುಗಳ ಬಗ್ಗೆ ಎಲ್ಲ ಧರ್ಮಶಾಸ್ತ್ರಗಳಲ್ಲಿಯೂ ಕೂಡ ವೇದ, ಉಪನಿಷತ್ತು, ಬ್ರಹ್ಮಸೂತ್ರದಿಂದ ಹಿಡಿದು ಭಗವದ್ಗೀತೆಯಿಂದ ಹಿಡಿದು ಎಲ್ಲ ಶಾಸ್ತ್ರಗಳಲ್ಲಿ, ದೋಹೆಗಳಲ್ಲಿ, ವಚನಗಳಲ್ಲಿ, ಅಭಂಗಗಳಲ್ಲಿ ನಾವು ಗುರುಗಳ ಮಹಿಮೆಯನ್ನು ಓದ್ತಾ ಇರ್ತೀವಿ, ಕೇಳ್ತಾ ಇರ್ತೀವಿ. ಗುರುಗಳು ಅಂದರೆ ಹೇಗೆ ಇರಬೇಕು ಅನ್ನುವಂಥ ಕೆಲವೊಂದು ಪ್ರಸಂಗಗಳಿರ್ತವೆ. ಗುರುಸ್ತು ಕೋಯೋ ಅಂತೇಳಿ ಆದ್ಯಗುರು ಶಂಕರಾಚಾರ್ಯ ಕೂಡ ಹೇಳ್ತಾರೆ. ಗುರು ಅಂದರೆ ಯಾರು ಅನ್ನುವಂಥ ಮಾತು.
ಹಿತೋಪದೇಷ್ಟ ಅನ್ನುವಂಥ ಮಾತು ಅವರೇ ಉತ್ತರ ಕೊಡ್ತಾರೆ. ತಮ್ಮ ತಮ್ಮ ವೈಚಾರಿಕ ದೃಷ್ಟಿಯಲ್ಲಿ ಅನುಭವ ನುಡಿಗಳನ್ನು ಹೇಳ್ತಾ ಇರ್ತಾರೆ. ಗುರುಗಳು ಅಂದರೆ ಹೇಗೆ ಇರಬೇಕು ಅನ್ನುವಂಥ ಮಾತು. ಸುಮಾರಷ್ಟು ಶಾಸ್ತ್ರಗಳಲ್ಲಿ ಹೇಳ್ತಾ ಬಂದಿದ್ದಾರೆ, ನಾವು ನೋಡ್ತಾ ಬಂದಿದ್ದೇವೆ. ಒಂದು ಮಾತು ಶ್ರೀಮದ್ ಭಾಗವತದಲ್ಲಿ ಕಪಿಲ ಮಹರ್ಷಿಗಳು ತಮ್ಮ ತಾಯಿಗೆ ಉಪದೇಶವನ್ನ ಮಾಡುವಾಗ ಗುರು ಅಂದ್ರೆ ಹೇಗಿರ್ತಾನೆ ಅನ್ನುವಂಥ ಮಾತು ತುಂಬ ಸ್ವಲ್ಪೇ ಶಬ್ದಗಳಲ್ಲಿ ಮಾತ್ರ 5 ಲಕ್ಷಣಗಳನ್ನು ಹೇಳ್ತಾರೆ. ಆ ಲಕ್ಷಣಗಳು ಸಂಕ್ಷಿಪ್ತವಾಗಿ ನಾವು ನೋಡುವ. ತಿತಿಕ್ಷವಃ, ಕಾರುಣಿಕಃ, ಸೂರಧಯ, ಸರ್ವದೇಹಿನಾಂ, ಅಜಾತ ಶತ್ರವಃ, ಶಾಂತಃ, ಸಾಧವಃ ಸಾಧುಭೂಷಣಃ ಅಥವಾ ಗುರವಃ ಗುರುಭೂಷಣಃ ಅಂತ ಹೇಳಬಹುದು. ಅದ್ಭುತವಾಗಿರುವಂಥ ಒಂದೊಂದು ವಾಕ್ಯಗಳನ್ನು, ಲಕ್ಷಣಗಳನ್ನು ಹೇಳಿದ್ದಾರೆ. ಪ್ರಥಮವಾಗಿ ತಿತಿಕ್ಷವಃ, ಸಹನೆ ಮಾಡುವಂಥ ಶಕ್ತಿ. ಯಾವುದೇ ಒಂದು ಪ್ರತಿಕೂಲ ಆಗಲಿ ಅನುಕೂಲವಾಗಲಿ, ನಿಂದಕರು ಇರಲಿ ಸ್ತುತಿ ಮಾಡೋರು ಇರಲಿ, ಯಾವುದೇ ಒಂದು ಅಭಾವ ವ್ಯವಸ್ಥೆಯಲ್ಲಿ ಕೂಡ ಭಾವ ವ್ಯವಸ್ಥೆಯಲ್ಲಿ ಕೂಡ ಮನಸ್ಸಿನ ಸ್ಥಿತಿ ಸ್ಥಿರವಾಗಿರುವ ವ್ಯಕ್ತಿಗೆ ಅಥವಾ ಮಹಾಪುರುಷನಿಗೆ ಗುರು ಅಂತ ಹೇಳಿ ಕರೀತಾರೆ ಅನ್ನುವಂಥ ಮಾತು ಹೇಳಿದ್ರು. ಈ ಲಕ್ಷಣವನ್ನು ನಾವು ಸ್ವಲ್ಪ ಅಪ್ಪಾಜಿಯವರ ಜೀವನ ಶೈಲಿಗೆ ಸ್ವಲ್ಪ ಹಚ್ಚಿದ್ರೆ ಖಂಡಿತವಾಗಿ ಅಹೋದು ಗುರುಗಳು ಅಹೋದು ಅನ್ನುವಂಥ ಮಾತು ಖಂಡಿತವಾಗಿ ನಾವು ಹೇಳ್ತೀವಿ, ತಾವೆಲ್ಲರೂ ಕೂಡ ಹೇಳ್ತೀರಾ. ಕೆಲವೊಂದು ಅದ್ಭುತವಾಗಿರುವಂಥ ಸಂಗತಿಗಳು ನನ್ನ ಜೀವನದಲ್ಲಿ ಕೂಡ ಬಂದಿರುವಂಥದ್ದು. ನಾನು ಸುಮಾರಷ್ಟು ಪ್ರಸಂಗಗಳಲ್ಲಿ ಹೇಳಿದ್ದೀನಿ. ನಾನು ಈ ಮಾರ್ಗಕ್ಕೆ ಬಂದಿದ್ದೇ ಅವರ ಪ್ರವಚನಗಳ CD ಅಥವಾ ಆಗಿನ ಕಾಲದಲ್ಲಿ ಕ್ಯಾಸೆಟ್ಗಳಿದ್ದು ಅಂಥೇಳಿ. ಸುಮಾರಷ್ಟು ಬಾಲ್ಯದಲ್ಲಿನೇ 7ನೇತ್ತಿಯಿಂದ ಹಿಡಿದು 7ನೇತ್ತಿನೂ ಅಲ್ಲ, 7ನೇತ್ತಿ ಆದಾಗನೇ ಮನೆ ಬಿಟ್ಟಿದ್ದು. ಆದರೆ ನಾನು ಕ್ಲಾಸ್ 3rd ಅಥವಾ 4th ಸ್ಟ್ಯಾಂಡರ್ಡಲ್ಲಿನೇ ಅಪ್ಪಾಜಿಯವರ ಕೆಲವೊಂದು ಭಗವದ್ಗೀತೆಯ ಕುರಿತು ಕ್ಯಾಸೆಟ್ಗಳನ್ನು ಕೇಳ್ತಾ ಇದ್ದೆ. ಅದರಲ್ಲಿ ಅದ್ಭುತವಾಗಿರುವಂಥ ಶ್ಲೋಕವನ್ನು ನನಗೆ ಹೃದಯಕ್ಕೆ ಟಚ್ ಮಾಡಿದ್ದು ಅದ್ಭುತವಾಗಿರುವಂಥ ಶ್ಲೋಕ. ಭಗವದ್ಗೀತೆ 2ನೇ ಅಧ್ಯಾಯದ 71ನೆಯ ಶ್ಲೋಕ. ಭಗವದ್ಗೀತೆಯ 2ನೇ ಅಧ್ಯಾಯದ 71ನೆಯ ಶ್ಲೋಕ. ವಿಹಾಯ ಕಾಮಾನ ಸರ್ವಾನ್ ಪುಮಾಶರತಿ ನಿಸ್ಪೃಹ ನಿರ್ಮಮ ನಿರಹಂಕಾರ ಸ ಶಾಂತಿಂ ಅಧಿಗಚ್ಚತಿ ಎನ್ನುವಂಥ ಮಾತು. ಶಾಂತಿ ಯಾರು ಪಡ್ಕೊಳ್ತಾರೆ, ಶಾಂತಿ ಪಡ್ಕೊಳ್ಳುವಂಥ ಅರ್ಹತೆ, ಯೋಗ್ಯತೆ, ಅಧಿಕಾರ ಯಾರಲ್ಲಿ ಇದೆ ಅನ್ನುವಂಥ ಮಾತು, ಅಥವಾ ಶಾಂತಿಯನ್ನ ಯಾವತ್ತು ಕೂಡ 24 hours ಶಾಂತಿಯನ್ನ ಯಾರು ಪಡ್ಕೊಳ್ತಾರೆ ಅನ್ನುವಂಥ ಮಾತು ಆ ಶ್ಲೋಕ ಹೇಳ್ತದ. ವಿಹಾಯ ಕಾಮಾನ ಸರ್ವಾನ್ ಪುಮಾಶರತಿ ನಿಸ್ಪೃಹ ನಿರ್ಮಮ ನಿರಹಂಕಾರ ಸ ಶಾಂತಿ ಮಾದಿ ಗಚ್ಚತಿ ಎನ್ನುವಂಥ
ಆ ಶ್ಲೋಕದ ವಿಸ್ತಾರವನ್ನು ಮತ್ತು ಪುನಃ ನಾನು ಹುಬ್ಬಳ್ಳಿಯ ರಾಮಕೃಷ್ಣ ಆಶ್ರಮದಲ್ಲಿ ನಾನು 5th ಕ್ಲಾಸ್ದಲ್ಲಿ ಇದ್ದಾಗ ಅದು ಮತ್ತೆ ಪುನರಾವೃತ್ತಿಯಾಗಿ ಕೇಳಿದ್ದೆ. ಓದ್ತಾ ಇರುವಾಗನೇ ನಮಗೆ ಶಾಂತಿ ಬೇಕು, ಆನಂದ ಬೇಕು ಅಂದರೆ ಈ ಅನಿತ್ಯಮಯವಾಗಿರುವಂಥ ಬದಲಾವಣೆ ಆಗುವಂಥ ಈ ಜಗತ್ತಿನಲ್ಲಿ ನಮಗೆ ಸಿಗುವುದಿಲ್ಲ. ವಿಹಾಯ ಕಾಮಾನ ಸರ್ವಾನ್, ವಿಹಾಯ ಅಂದರೆ ತ್ಯಾಗ ಮಾಡಿದಾಗ ಮಾತ್ರನೇ ಸಿಗೋದನ್ನುವಂಥ ಉಪದೇಶ ನನಗೆ ಹೃದಯಕ್ಕೆ ಟಚ್ ಆಯಿತು. ಆವಾಗೇ ಸಂಕಲ್ಪನೆ ಮಾಡಿದೆ, ಆದಷ್ಟು ಬೇಗ ಭಾಗೋ, ಆದಷ್ಟು ಬೇಗ ನಡಿಯಪ್ಪ, ಎಲ್ಲಿ? ಕಾಶಿ ಕಡೆ. ಇದು ಒಂದು ಅನುಭವ. ಮತ್ತೊಂದು ಪ್ರಸಂಗ, ನಾವು ಗುರುಕುಲದಲ್ಲಿ ಓದುವಾಗ ಶಂಕರ ಭಾಷ್ಯವನ್ನ ನಡೀತಾ ಇತ್ತು. ಮಹಾಮಂಡಲೇಶ್ವರ ಪರಮ ಪೂಜ್ಯ ಪ್ರಾತಸ್ಮರಣೆ ಆದರಣೀಯ ಪ್ರಣವ ಚೈತನ್ಯ ಪೂರಿಜಿಯವರು ನಮಗೆ ಶಂಕರ ಭಾಷ್ಯವನ್ನು ಓದಿಸ್ತಾ ಇದ್ರು. ಆವಾಗ ಶಂಕರ ಭಾಷ್ಯವನ್ನು ಮುಗಿದಾಗ ಎಲ್ಲರಿಗೂ ಕೇಳಿದ್ರು, ಈ ಶಂಕರ ಭಾಷ್ಯದಿಂದ ಗೀತೆಯಿಂದ 2 ವಾಕ್ಯದಲ್ಲಿ ತಾವು ಏನು ಹೇಳ್ತೀರಾ ಅನ್ನುವಂಥ ಮಾತು. ಸಮಯದ ಅಭಾವ ಇತ್ತು, ಹಂಗನಿಸ್ತದ. ಕೇಳಿದ್ರು. ಆವಾಗ ನಾನು ಏನು ಹೇಳ್ಬೇಕಂತೇಳಿ ಎಲ್ಲರೂ ಕೂಡ ಯೋಚನೆ ಮಾಡ್ತಾ ಇದ್ರು. ಮಹಾಮಂಡಲೇಶ್ವರು ಭಗವದ್ಗೀತೆಯನ್ನು ಶಾಸ್ತ್ರಗಳನ್ನ ಓದಿಸ್ತಾರೆ, 2 ವಾಕ್ಯದಲ್ಲಿ ಯಾವ ಥರ ಹೇಳ್ಬೇಕನ್ನುವಂಥ ಮಾತು ವಿಚಾರ ಮಾಡ್ತಾ ಇದ್ದೆ. ಬಂತು, ಯಾವ ವಚನ ನನಗೆ ಹೃದಯಕ್ಕೆ ಟಚ್ ಮಾಡಿದೆ, ಎಲ್ಲಿ ಮಟ್ಟ ತಗೊಂಡು ಬಂದಿದೆ ಅಲ್ಲ, ಅದೇ ಹೇಳ್ಬಹುದಲ್ಲ ಅಂಥೇಳಿ ನಾನು ಅದೇ ಹೇಳಿಬಿಟ್ಟೆ. ವಿಹಾಯ ಕಾಮಾನ ಸರ್ವಾನ್ ಪುಮಾಂಶ್ಚರತೆ ನಿಸ್ಪೃಹ ನಿರ್ಮಮ ನಿರಹಂಕಾರ ಸ ಶಾಂತಿ ಮಾದಿ ಗಚ್ಚತಿ. ಇದು ಕೂಡ ಆಗಬಹುದು ಗುರುಗಳೇ ಅಂತ ಹೇಳಿದಾಗ ಅವ್ರು 100ಕ್ಕೆ 100 ಮಾರ್ಕ್ ನನಗೆ ಕೊಟ್ಬಿಟ್ರು. ಅವಾಗೆ ಇದು ಕೂಡ ಸಾರಣೆ ಇದೆ. ಯಾಕೆಂದ್ರೆ ಎಲ್ಲರೂ ಕೂಡ ಶಾಂತಿಗಾಗಿನೇ ಎಲ್ಲ ಮಾಡೋದು. ಅದು ಹೊಟ್ಟೆಗಾಗಿ ಇರಬಹುದು, ಬಟ್ಟೆಗಾಗಿ ಇರಬಹುದು, ವೈಭವಗಳನ್ನ ಇರಬಹುದು, ಅಧಿಕಾರಕ್ಕಾಗಿ ಇರಬಹುದು, ಏನೆಲ್ಲ ಕೂಡ ಮಾಡೋದು ಮಾತ್ರ ಶಾಂತಿಗಾಗಿನೇ. ಆದರೆ ಶಾಂತಿ ಹುಡುಕೋದು ಬೇರೆ ಬೇರೆ ಜಾಗಗಳಲ್ಲಿ ನಾವು ನೋಡ್ತಾ ಇದ್ದೇವೆ ಅಷ್ಟೇ. ಆದರೆ ಭಗವದ್ಗೀತೆ ತಿಳಿಸೋದು, ಪರಮ ಪೂಜ್ಯರು ತಿಳಿಸೋದು, ಶಾಂತಿ ಅಂದ್ರೆ ಭೋಗಗಳಲ್ಲಿ ಇಲ್ಲ, ಅದು ತ್ಯಾಗದಲ್ಲಿ ಇದೆ ಅನ್ನುವಂಥ ಮಾತು ನಿರ್ದೇಶನ ನಮ್ಮ ಭಗವದ್ಗೀತೆ ಮಾಡ್ತದ, ಪೂಜ್ಯ ಗುರುಗಳು ಕೂಡ ಮಾಡ್ತಾರ ಅನ್ನುವಂಥ ಮಾತು ನಾವು ಖಂಡಿತವಾಗಿ ಏಕದಮ್ ನಿರ್ಭಯದಿಂದ ಹೇಳಬಹುದು. ಇದು ಒಂದು ಮಾತು. ಸುಮಾರು ವರ್ಷಗಳ ಓದಿದ ನಂತರ ಸಮಾಜದ ಒತ್ತಡ ಬರ್ತಾ ಇತ್ತು. ಪೂಜ್ಯರೇ, ತಾವು ಮಠಕ್ಕೆ, ಮರಾಠ ಸಮಾಜದ ಮಟ್ಟಕ್ಕೆ ತಾವು ಆಗಬೇಕನ್ನುವಂಥ ಮಾತು ಬಂತು. ನಾವು ಓದಿದ್ದು ಅದ್ವೈತ ವೇದಾಂತದಲ್ಲಿ, ಆಚಾರ್ಯ ಅದು ಮಾಡಿದ್ದು. ಅದು ಹೇಗೆ ಒಂದು ಸಮಾಜಕ್ಕೆ ಸೀಮಿತ ಆಗಬೇಕನ್ನುವಂಥ ಒಳಗೆ ಶುರುವಾಯಿತು ಪ್ರಸಂಗಗಳು. ಉತ್ತರ ಸಿಗ್ಬೇಕಲ್ಲ, ಏನು ಮಾಡ್ಬೇಕನ್ನೋದು. ಅಲ್ಲಿ ಪೂಜ್ಯರಿಗೂ ಕೇಳಿದೆ, ಸಮಾಧಾನಕರ ಉತ್ತರ ಬರಲಿಲ್ಲ. ಎಲ್ಲ ಆತ್ಮೀಯ ಗೆಳೆಯರಿಗೂ ಕೇಳಿದೆ, ಎಲ್ಲ ಸನ್ಯಾಸಿಗಳಿಗೆ. ಆದ್ರೂ ಕೂಡ ಕೆಲವೊಂದು ತರ್ಕಶಾಸ್ತ್ರ, ನ್ಯಾಯಶಾಸ್ತ್ರ ಇವೆಲ್ಲ ಓದಿರುವುದರಿಂದ ನಂಬುವಂಥ ಬುದ್ಧಿ ಅವಾಗ ಬಂದಿರ್ಕಿಲ್ಲ. ಅದು ಹೇಗೆ ಅನ್ನುವಂಥ ಮಾತು ನಡೀತಾ ಇತ್ತು. ಏನು ಮಾಡೋದು ಅಂತೇಳಿ 6 ತಿಂಗಳು ಟೈಮ್ ಕೊಟ್ಟೆ ನಾನು. ಈಗೇನು ಬರೋಕ್ಕಾಗಲ್ಲ, ಒಂದು 6 ತಿಂಗಳು ನನಗೆ ಟೈಮ್ ಕೊಡಿ ಅಂತೇಳಿ ಸಮಾಜದ ಎಲ್ಲ ಮುಖಂಡರಿಗೆ, ಹಿರಿಯರಿಗೆ ಹೇಳಿದೆ. ಅಕಸ್ಮಿತವಾಗಿ ಪೂಜ್ಯರಿಗೆ ಹುಬ್ಬಳ್ಳಿಯಲ್ಲಿ ಪ್ರವಚನ ನಡೀತಾ ಇತ್ತು. ಪ್ರವಚನ ಆದ ನಂತರ ಪ್ರಸಾದಕ್ಕೆ, ಅದು ಯಾವ ಗ್ರೌಂಡು ಯಾವ ಸ್ಕೂಲ್ ನನಗೆ ಗೊತ್ತಿಲ್ಲ, ಹೋಗಿದ್ರು. ಪರ್ಮಿಷನ್ ತಗೊಂಡು ನಾನು ಅಪ್ಪಾಜಿಯವರಿಗೆ ಹೋಗಿ ಚರ್ಚೆ ಮಾಡಿದೆ. ಗುರುಗಳೇ, ಈ ಥರ ಪ್ರಸಂಗ ಇದೆ, ಏನು ಮಾಡಲಿ ಅಂಥೇಳಿ. ಅದು ಎಂಥ ಸಮಾಧಾನಕರ ಉತ್ತರ ಇತ್ತಂದ್ರೆ, ಅದ್ಭುತವಾಗಿರುವಂಥ ಉತ್ತರ, ಅದ್ಭುತವಾಗಿರುವಂಥ ಸಮಾಧಾನ ಇತ್ತು. ಕೆಲವೊಂದು ಮಾತುಗಳನ್ನು ಹೇಳಬಹುದು. ಅಪ್ಪಾಜಿಯವರು ಹೇಳಿದರು, ಛತ್ರಪತಿ ಶಿವಾಜಿ ಮಹಾರಾಜರ ಉದಾಹರಣೆ ಕೊಟ್ಟರು ನನಗೆ.
ಛತ್ರಪತಿ ಶಿವಾಜಿ ಮಹಾರಾಜರು ಆ ಹುಟ್ಟಿದ್ರು ಸಮಾಜದಲ್ಲಿ, ಅದೇ ಸಮಾಜದಲ್ಲಿ ಹುಟ್ಟಿದ್ರು. ಆದ್ರೆ ವಿಶ್ವಕ್ಕೆ ಬೇಕಾಗಿರುವಂತ ಕೆಲಸವನ್ನ ಮಾಡಿದ್ರು. ಇಸ್ ನಾಟ್ ಕೇವಲ ಸಮಾಜಕ್ಕೆ ಸೀಮಿತ ಆಗಿರಕ್ಕಿಲ್ಲ. ಅಷ್ಟೇ ಅಲ್ಲ, ಸ್ವರಾಜ್ಯವನ್ನ ಕಟ್ಟಿದ್ರು. ಯಾರಿಗೆ? ಕೇವಲ ಸಮಾಜದವರಿಗೆ ಕಟ್ಟಿಕೊಂಡಲ್ಲ, ಸುಮಾರು 18 ಪಂಗಡಗಳನ್ನ ಒಂದು ಮಾಡಿ ಎಲ್ಲರಿಗೂ ವಿಶ್ವಾಸದಲ್ಲಿ ತಗೊಂಡು ಒಂದು ಸ್ವಧರ್ಮ ಸ್ವರಾಜ್ಯವನ್ನ ಕಟ್ಟಿದ್ರು. ಅಷ್ಟೇ ಅಲ್ಲ, ನೀವೆಲ್ಲ ಏಕಾಂತ ಪ್ರಿಯರು ಅಂತ ಹೇಳ್ತೀರಾ. ನಾನು ಹೇಳಿದ್ದೆ, ನಾನು ಏಕಾಂತ ಪ್ರಿಯ ಸ್ವಾಮೀಜಿ, ಅನುಷ್ಠಾನ ಮಾಡಬೇಕು, ನಾವು ಸಾಕ್ಷಾತ್ಕಾರ ಮಾಡ್ಕೊಳ್ಬೇಕು, ಈ ತರ ವಿಚಾರ ಇದೆ. ಒಂದು ಮಟ್ಟಕ್ಕೆ ಅದು ಇದು ನಮಗೆ ಬೇಕಾಗಿಲ್ಲ, ಆ ಭಾವನೆ ಒಳಗಡೆ ಇಲ್ಲ ಅಂತ ಹೇಳಿದಾಗ ಅದಕ್ಕೆ ಉತ್ತರ ಕೊಟ್ಟರು. ಛತ್ರಪತಿ ಶಿವಾಜಿ ಮಹಾರಾಜರು ಸಮಾಜದಲ್ಲೇ ಇದ್ರು. ಸುಮಾರಷ್ಟು ಈ ಧರ್ಮಕ್ಕೆ ಕಷ್ಟಗಳನ್ನ ಬಂದಾಗ ಕೆಟ್ಟ ಶಕ್ತಿಗಳನ್ನ ಸ್ಟಾಪ್ ಮಾಡಿದ್ರು. ಸುಮಾರಷ್ಟು ಮಂದಿರಗಳನ್ನ, ನಮ್ಮ ಶ್ರದ್ಧಾಸ್ಥಾನಗಳನ್ನ ಒಡೆಯುವಂತ ದುಷ್ಟ ಶಕ್ತಿಗಳಿಗೆ ತದ್ವಿರುದ್ಧವಾಗಿ ಕೆಲಸ ಮಾಡಿ ಪುನರ್ಜೀವನ ಪುನರ್ಚೇತನವನ್ನು ಕೊಟ್ಟಿದ್ರು. ಆದ್ರೂ ಕೂಡ ಒಬ್ಬ ಭವಾನಿ ಮಾತೆಯ, ತುಳಜಾ ಭವಾನಿ ಅವರಿಗೆ ಸಾಕ್ಷಾತ್ಕಾರ ಆಗಿ ಖಡ್ಗವನ್ನು ಕೊಟ್ಟಿರುವಂತ ಪ್ರಸಂಗ ಗೊತ್ತಾ ನಿಮಗೆ ಅಂತ ಹೇಳಿದ್ರು. ಅಂತ ಲೌಕಿಕದಲ್ಲಿ ಕೂಡ ಜನಕ ರಾಜ ಮಹಾರಾಜರು ಆಸ್ಥಿತಾ ಜನಕಾದಯ ಅನ್ನುವಂಥ ಮಾತು ಭಗವದ್ಗೀತೆಯಲ್ಲಿ 3ನೇ ಅಧ್ಯಾಯದಲ್ಲಿ ಪ್ರಸಂಗ ಬರ್ತದೆ. ಇದೆಲ್ಲ ಮಾಡ್ತಾವ್ ಕೂಡ ನೀವು ಭಗವಂತನ ಕೃಪೆಗೆ ಪಾತ್ರ ಆಗಬಹುದು ಅಂಥೇಳಿ ಕೆಲವೊಂದು ಉಪಾಧಿಗಳನ್ನ ಅಥವಾ ಕೆಲವೊಂದು ಉಪಮೇಯಗಳನ್ನು ಕೊಟ್ಟು, ಇತಿಹಾಸದ ಕೆಲವೊಂದು ಪುರಾವೆಗಳನ್ನು ಕೊಟ್ಟು ನಮಗೆ ಧೈರ್ಯವನ್ನು ತುಂಬಿದ್ರು. ಇದು ಯಾವಾಗ ಅಂದ್ರೆ, ಹಳಿಯಾಳದಲ್ಲಿ ಕಾರ್ಯಕ್ರಮ ನಡೆದಾಗ ವಾಕ್ ಮಾಡ್ತಾ ಮಾಡ್ತಾ ಇವೆಲ್ಲ ನಮಗೆ ಸಂಗತಿಗಳನ್ನ ಹೇಳ್ತಾ 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 ವಾಕನ್ನ ಮಾಡ್ತಾ ಇದ್ರು. ಅಂದ್ರೆ ನನಗಷ್ಟೇ ಅನುಭವ ಇಲ್ಲದನ್ನ, ನಾನು ಅವ್ರ ಜೊತೆ ಇರೋದು ಅಂದ್ರೆ ಪ್ರಾಕ್ಟಿಕಲ್ ಆಗಿ ಬಹಳಷ್ಟು ಕಡಿಮೆ. ಆದ್ರೆ ನಾನು ಧೈರ್ಯವಾಗಿ ಹೇಳಬಲ್ಲೆ, ಮಾನಸಿಕವಾಗಿ ಅಂದ್ರೆ ಅವರ ವೈಚಾರಿಕ ದೃಷ್ಟಿಯಿಂದ ಯಾವತ್ತೂ ಕೂಡ ಅವರ ಸಂಘದಲ್ಲೇನೇನು ಬೆಳೀತಾ ಇದ್ದೆ ನಾನು. ಅಂದ್ರೆ ಯಾವ ಉಪದೇಶವನ್ನು ಕೊಡ್ತಾರಲ್ಲ ಆ ಉಪದೇಶ ನನ್ನ ಜೊತೆ ಇರ್ತಾ ಇತ್ತು, ಅದನ್ನ ನಾನು ಫಾಲೋ ಮಾಡ್ತಾ ಇದ್ದೆ. ಯಾಕೆಂದ್ರೆ ಸಂಘ ಒಂದು ಆಂತರಿಕ ಸಂಘ, ಒಂದು ಬಾಹ್ಯ ಸಂಘ ಅಂತ ಹೇಳ್ತಾರಲ್ಲ. ಈಗ ಇವರೆಲ್ಲ ಪುಣ್ಯವಂತರು, ಪೂಜ್ಯರು, ನಮ್ಮ ಹರ್ಷಾನಂದ ಸ್ವಾಮಿಗಳೆಲ್ಲ ಬಹಳಷ್ಟು ಪೂಜ್ಯರು, ಬಹಳಷ್ಟು ಪುಣ್ಯವಂತರು. ಇವರು ಆಂತರಿಕ ಕೂಡ ಇದ್ರು, ಶಾರೀರಿಕ ದೃಷ್ಟಿಯಿಂದ ಕೂಡ ಇದ್ರು. ಖಂಡಿತವಾಗಿ ನಮ್ಗಿಂತಾನು ಇವರೆಲ್ಲ ಬಹಳ ದೊಡ್ಡ ಪುಣ್ಯವಂತರು. ಯಾಕೆಂದ್ರೆ ಹಾಗೇ ಸಿಗಲ್ಲ ರೀ. ಇದು ಒಬ್ಬ ಮಹಾಪುರುಷರ, ಒಬ್ಬ ಸ್ಥಿತಪ್ರಜ್ಞರ, ಒಬ್ಬ ಅವತಾರಿ ಪುರುಷರ ಸಂಘ, ಇದು ಹಾಗೆ ಸಿಗಾಕ್ ಸಾಧ್ಯನೇ ಇಲ್ಲ. ಏಕನಾಥ ಭಾಗವತದಲ್ಲಿ ಒಂದು ಪುರಾವೆ ಇದೆ. ಎಷ್ಟು ಕಷ್ಟ ಇದೆ ಒಬ್ಬ ಸಾಕ್ಷಾತ್ಕಾರಿ ಪುರುಷನ ಸಂಘ ಸಿಗೋದು, ಹಾಗೂ ಒಬ್ಬ ಮಹಾಪುರುಷರ ಸ್ಥಿತಪ್ರಜ್ಞರ ಸಂಘ ಸಿಗೋದು ಎಷ್ಟು ಕಷ್ಟ ಇದೆ, ಎಷ್ಟು ದುರ್ಲಭ ಇದೆ ಅನ್ನುವಂತ ಮಾತು ಕೆಲವೊಂದು ಉದಾಹರಣೆಗಳನ್ನ ಕೊಟ್ಟು ಏಕನಾಥ್ ಮಹಾರಾಜರು ಹೇಳ್ತಾರೆ ರವಿ ವ್ಯಾಘ್ರ ಸಿಂಹಾಸೆ ದೂಧ ಜೋಡೆ. ಅವ್ರು ಹೇಳಿರುವಂತ ಮಾತು, ವ್ಯಾಘ್ರ ಸಿಂಹಾಸೆ ದೂಧ ಜೋಡೆ, ಚಂದ್ರಾಮೃತಹಿ ಹತಾ ಚಡೆ, ಪರಿ ಹರಿಪ್ರಿಯ ಭೇಟಿ ನಾತುಡೆ, ಜೆ ದುರ್ಲಭಗಾಡೆ ಮನುಷ್ಯ ಅಂತ ಹೇಳ್ತಾರೆ. ಅದರ ಮೀನಿಂಗ್ ಇದೆ, ವ್ಯಾಘ್ರ ಸಿಂಹಾಸೆ ದೂಧ ಜೋಡೆ. ವ್ಯಾಘ್ರ ಗೊತ್ತಿರ್ಬೋದು, ವಾಗ್ ಅಂತೇಳಿ ಕರಿತೀವಿ. ಸಿಂಹ, ಟೈಗರ್ ಇವೆಲ್ಲ ತಾವು ಹೇಳ್ತೀರಾ. ಅದರ ಹಾಲು ಕೂಡ ನಾವು ತಗೊಂಡು ಕುಡಿಬಹುದು ಅಂತೇಳಿ, ಅಷ್ಟು ಕಠಿಣ ಇಲ್ಲ ಅಂತ ಹೇಳ್ತಾರೆ ಅವರು. ವ್ಯಾಘ್ರ ಸಿಂಹಾಸೆ ದೂಧ ಜೋಡೆ, ದೂಧ ಅಂದ್ರೆ ಹಾಲು, ಅದು ಕೂಡ ನಾವು ಹೋಗಿ ಹಿಂಡಿ ಹಾಲು ಕುಡಿಬಹುದು. ಮಾಡಿದ್ದಾರೆ ಕೆಲವೊಬ್ಬರು, ಸಂಭಾಜಿ ಮಹಾರಾಜ್ ಇತ್ಯಾದಿ ಅದು ಕೆಲಸ ಮಾಡಿದ್ದಾರೆ. ಹಾಗಾಗಿ ಅವ್ರು ಹೇಳ್ತಾರೆ ಅದು ಕೂಡ ಧೀರ ಪುರುಷರಿಗೆ, ಧೈರ್ಯವಂತ ಪುರುಷರಿಗೆ ಅದು ಕೂಡ ಸರಳಿ ಇದೆ ಅಂತ ಹೇಳ್ತಾರೆ. ನಿಮಗೆ ಬಹಳ ಕಷ್ಟ ಇದೆ. ಮತ್ತೊಂದು ಹೇಳ್ತಾರೆ, ಚಂದ್ರಾಮೃತೈ ಹಾತಾ ಜಡೆ, ಚಂದ್ರನ ಅಮೃತವು ಕೂಡ ನಾವು
ತಗೊಂಡು ಬರಬಹುದು ಈಸಿಯಾಗಿ. ಹರಿಪ್ರಿಯ ಭೇಟಿ ನಾತುಡೆ. ಹರಿಪ್ರಿಯ ಅಂದ್ರೆ ಮಹಾಪುರುಷ, ಸ್ಥಿತಪ್ರಜ್ಞ, ಅಥವಾ ದೇವರ ಅವತಾರ ಅನ್ರಿ, ದೇವರ ಉತ್ತಮ ಭಕ್ತ ಅಂತ ಹೇಳ್ರಿ. ಹರಿಪ್ರಿಯ ಅಂದ್ರೆ ಉತ್ತಮ ಭಕ್ತನ ಲಕ್ಷಣ ಹೇಳುವಾಗ, ಅಥವಾ ಸಂತನ ಗುರುಗಳ ಲಕ್ಷಣ ಹೇಳುವಾಗ. ಹರಿಪ್ರಿಯ ಭೇಟಿ ನಾತುಡೆ ಜೆ ದುರ್ಲಭ ಗಾಡೆ ಮನುಷ್ಯ. ಸಿಂಹನ ಹಾಲವನ್ನು ತಗೊಂಡು ಬರಬಹುದು, ಚಂದ್ರಲೋಕಕ್ಕೆ ಹೋಗಿ ಅಮೃತವನ್ನು ಕೂಡ ತಗೊಂಡು ಬರಬಹುದು. ಆದರೆ ಸ್ಥಿತಪ್ರಜ್ಞ ಭೇಟಿಯಾಗೋದೇ ದುರ್ಲಭ. ಭೇಟಿಯಾದ್ರೂ ಕೂಡ ಇವರು ಸ್ಥಿತಪ್ರಜ್ಞ, ಅವತಾರಿ ಪುರುಷ, ಇವರು ಮಹಾಪುರುಷರು, ಇವರು ನಿಜವಾಗಿರುವಂತ ಗುರುಗಳು, ನಿಜವಾಗಿರುವಂತ ಸಂತರು ಅನ್ನುವಂಥದ್ದು ಅರ್ಥ ಮಾಡಿಕೊಳ್ಳೋದೇ ಕಠಿಣ. ಆದರೆ ತಾವೆಲ್ಲ ಪುಣ್ಯವಂತರು, ಎಷ್ಟೋ ವರ್ಷಗಳ ಕಾಲ ಮಹಾಪುರುಷರು ಅವ್ರ ಜೊತೆ ಇದ್ರು. ನೀವು ಕೂಡ ಸುಮಾರು ದಶಕಗಳ ಪರ್ಯಂತ, 3-4 ದಶಕಗಳ ಪರ್ಯಂತ ಈ ಒಂದು ವಾತಾವರಣ ಇದೆಯಲ್ಲ, ಇದು ವಾತಾವರಣ ನಾನು ಹಂಗೆ ಕುತ್ಕೊಂಡು ಸ್ವಲ್ಪ ವಿಚಾರ ಮಾಡ್ತಾ ಇದ್ದೆ ಪೂಜ್ಯ ಸ್ವಾಮೀಜಿಯವರು ಪ್ರವಚನ ಮಾಡುವಾಗ. ಹೇಗೆ ನಾವು ಕೆಲವೊಂದು ಫೋಟೋಗಳನ್ನು ನೋಡ್ತೇವೆ, ಹಿಂದೆ ಋಷಿಮುನಿಗಳು ಪ್ರವಚನ ಮಾಡುವಾಗ ಗುರುಕುಲದಲ್ಲಿ, ಕುಟೀರಗಳಲ್ಲಿ ಶಿಷ್ಯರು ಈ ಭಾರತೀಯ ಬೈಠಕ ಅಂದ್ರೆ ಇದು ಕೆಳಗಡೆ ಕುತ್ಕೊಂಡು ಕೇಳುವಂತ ಕೆಲವೊಂದು ಫೋಟೋಗಳನ್ನ ನಾವು ನೋಡ್ತೇವೆ. ಓದ್ತಾ ಇರ್ತೇವೆ, ಈ ತರ ಗುರುಕುಲಗಳಲ್ಲಿ ಶಾಸ್ತ್ರಾಧ್ಯಯನ, ವೇದಾಧ್ಯಯನ ನಡೀತಾ ಇತ್ತು ಅಂಥೇಳಿ. ಹಾಗೆ ಸುಮಾರು 1000 ವರ್ಷಗಳ ಹಿಂದೆ ನಾವು ಓದ್ತೇವೆ. ಆದರೆ ಈ ಜ್ಞಾನ ಯೋಗಾಶ್ರಮದಲ್ಲಿ ಈಗಿನ ಕಾಲದಲ್ಲಿ ಕೂಡ ನಾವೀಗ ಪ್ರತ್ಯಕ್ಷ ನೋಡುವಂತ ಸುಸಂದರ್ಭ ಈ ಕಣ್ಣಿಗೆ ಸಿಕ್ಕಿದೆಯಲ್ಲ, ಇದು ನಾವು 2 ವರ್ಷಗಳ ಹಿಂದೆ ಏನಿತ್ತಲ್ಲ, ಈಗ ನೋಡುವಂತ ಸೌಭಾಗ್ಯ ನಮಗೆ ಸಿಕ್ಕಿದೆ. ಈ ವಾತಾವರಣ ತಯಾರು ಮಾಡಿದವರು ಯಾರಂದ್ರೆ ಪರಮ ಪೂಜ್ಯರು. ನನಗನ್ನಿಸ್ ಮಟ್ಟಿಗೆ ಇವರೆಲ್ಲ ಒಳ್ಳೆ ಪ್ರವಕ್ತಾರರು ಹೌದು, ಎಡಕ್ಕೆ ಬಲಕ್ಕೆ, ಬಟ್ ಸ್ವಲ್ಪ ಶಾಸ್ತ್ರಾರ್ಥ ಮಾಡ್ಲಿಕ್ಕೆ ಹೋದಾಗ ಇವರು ಕೂಡ ಕಡಿಮೆ ಇಲ್ಲಂಗ ಅನಿಸ್ತದ ನನಗೆ. ಸ್ವಲ್ಪ ಪ್ರಶ್ನೆ ಮಾಡಿದರೆ ನಾವು ಕೂಡ ಅಳಗ್ಯಾಡಬಹುದು ಅಂತ ಎಲ್ಲ ನೀವೆಲ್ಲ ವಿವೇಕಿ, ಬುದ್ಧಿವಂತರು, ಶಾಸ್ತ್ರ ಚಿಂತಕರು. ಕೆಲವೊಂದು ಸುಮಾರು ಒಂದು 10-12 ಕಡೆ ಪೂಜ್ಯ ಸ್ವಾಮೀಜಿಯವರ ಪ್ರವಚನಗಳಲ್ಲಿ ನಾವು ಭಾಗವಹಿಸಿದ್ವಿ ಕೇಳಿಕ್ಕೆ ಅಂತ ಹೇಳಿ. ನಿಪ್ಪಾಣಿಯಲ್ಲಿ ಆಗಬಹುದು, ಸದಲಗ ಆಗಿರ್ಬೋದು, ಹುಬ್ಬಳ್ಳಿ ಧಾರವಾಡ ಆಗಿರ್ಬೋದು, ಹಳಿಯಾಳ ಆಗಿರ್ಬೋದು, ಕಾಖನ್ಗಿ, ಈಗ ಮೊನ್ನೆ ಕಾಖನ್ಗಿ ನೋಡಿದೆವು ಪ್ರತ್ಯಕ್ಷವಾಗಿ. ಟೈಮ್ ಆತಂದ್ರ ಸಾಕ್ರಿ, ತಪ್ಪು ತಿಳ್ಕೊಬೇಡಿ. ಹೇಗೆ ಟೈಮ್ ಆತಂದ್ರ ಮಾಲಕನ ಹಿಂದೆ ಕುರಿಗಳು ಓಡಿ 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 ಹೋಗ್ತಾವಲ್ಲ, ಆ ತರ ಪೂಜ್ಯ ಗುರುಗಳ ಪ್ರವಚನ ಇದೆ ಅಂದ್ರೆ ಟೈಮ್ ಆತಂದ್ರ ಆಯ್ತು. ಟೈಮ್ ಆತಂದ್ರೆ ಸಾಕು, ಕರೆಕ್ಟ್ ಬೆಳಿಗ್ಗೆ 6 ಗಂಟೆಗೆ ಅಂದ್ರೆ 6 ಗಂಟೆಗೆ ಸಾವಿರಾರು ಜನ ಕೇಳುವಂತ ಸೌಭಾಗ್ಯ ನಿಮಗೂ ಸಿಕ್ಕಿದೆ. ಅಂತ ಸುಮಾರಷ್ಟು ವೇದ ಪುರಾಣಗಳು, ಭಗವದ್ಗೀತೆ, ಉಪನಿಷತ್ತುಗಳು ನಮ್ಮ ಮುಂದೆ ಪೂಜ್ಯರು ಬಹಳಷ್ಟು ಕಠಿಣವಾಗಿರುವಂತ ವಿಷಯಗಳು ಬಹಳಷ್ಟು ಸರಳ ಭಾಷೆಯಲ್ಲಿ ಹೇಳುವಂತವರೇ ಗುರುಗಳು, ವಿದ್ವಾಂಸರು. ಆಮೇಲೆ ಬಹಳಷ್ಟು ಸರಳವಾಗಿರುವಂತ ವಿಷಯ ಕಠಿಣ ಮಾಡಿ ಹೇಳುವಂತವ್ರು ಪಂಡಿತರು ಅಂತ ಹೇಳ್ತಾರೆ. ಹಾಗಾಗಿ ಪೂಜ್ಯರು ಸಾಕ್ಷಾತ್ ದೇವರು. ಸಾಮಾನ್ಯ ಮನುಷ್ಯನ ಕೆಲಸನೇ ಅಲ್ಲ, ಇದು ಸಾಮಾನ್ಯ ಅವತಾರದ ಕೆಲಸನೂ ಅಲ್ಲ. ಇದು ನನಗನ್ನಿಸ ಮಟ್ಟಿಗೆ, ನನ್ನ ಅಭಿವ್ಯಕ್ತಿ, ನನ್ನ ಅಭಿಪ್ರಾಯ, ಖಂಡಿತವಾಗಿ ಆ ಶಿವನೇ ಸಿದ್ಧಾನಾಮಿ ಈಶ ಅಥವಾ ಸಿದ್ಧಾನಾಂ ಈಶ್ವರ, ಸಾಧಕಾನಾಂ ಈಶ್ವರ, ಮುಮುಕ್ಷುಣಾಂ ಈಶ್ವರ, ಸಿದ್ಧೇಶ್ವರ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಸಮಯದ ಅಭಾವಿದೆ. ಮತ್ತೊಂದು, ಅವರು ಹೇಳಿದ್ದ ನನಗೆ ಚೆನ್ನಾಗಿ ಹಾಡ್ತೀರಾ, ಹಾಡಿ ಕಲೀರಿ ಅಂತ ಬಹಳಷ್ಟು ಹೇಳ್ತಾ ಇದ್ರು. ಭಜನ ಹಾಡ್ತಾ ಇದ್ದೀರಾ, ಆದರೆ ನಮ್ಮ ಧರ್ಮದ ಗ್ರಂಥ ಶ್ರೀಮದ್ ಭಗವದ್ಗೀತೆ ಇದೆ. ಆ ಭಗವದ್ಗೀತೆಯು ಕೂಡ ಸ್ವಲ್ಪ ಹಾಡಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳಿದ್ರು. ಅವರ ಆದೇಶ, ಅವರ ಪ್ರೇರಣೆಯಿಂದ ಆ ಭಗವದ್ಗೀತೆಯನ್ನು ಪ್ರಾಕ್ಟೀಸ್ ಹಾಡ್ಲಿಕ್ಕೆ ಮಾಡ್ತಾ ಈ ಕರೋನಾ ಕಾಲದಲ್ಲಿ ಸುಮಾರು 80 ರಾಗಗಳಲ್ಲಿ ಹಾಡಿ, ಸುಮಾರು 80 ರಾಗಗಳಲ್ಲಿ ಹಾಡಿ, ಅದು ಹೇಗೆ ಅಂದ್ರೆ ಯಾವ ಶ್ಲೋಕದ ಭಾವ, ಯಾವ ಸಂದರ್ಭ ಇದೆ ಅದೇ ತರ ರಾಗದ ಭಾವ, ಆ ಸಂದರ್ಭ, ಅದು ಗುಡ್ ನೈಟ್ ಇರ್ಬೋದು, ಮಾರ್ನಿಂಗ್ ಇರ್ಬೋದು, ಅರ್ಲಿ ಮಾರ್ನಿಂಗ್ ಇರ್ಬೋದು, ಮಿಡ್ ನೈಟ್ ಇರ್ಬೋದು. ಕೆಲವೊಂದು ರಾಗಗಳು ನಮ್ಮ ಭಾರತೀಯ ಸಂಗೀತ ಶಾಸ್ತ್ರದಲ್ಲಿ ಯಾವ ರಾಗ ಯಾವಾಗ ಹಾಡ್ಬೇಕನ್ನುವಂಥದ್ದು ಕೂಡ
ಒಂದು ಪ್ರೇರಣೆ ಇದೆ, ಒಂದು ನಿಯಮ ಇದೆ. ಅದು ಕೂಡ ಟೈಮ್ ಫಾಲೋ ಮಾಡ್ತಾ ಮಾಡ್ತಾ ಭಗವದ್ಗೀತೆಯನ್ನ ಹಾಡಿದೇವಿ. ಅದು ಎಲ್ಲ ಕಡೆ ಹರಡ್ತಾ ಇದೆ, ಕೇಳ್ತಾ ಇದ್ದಾರೆ. ಸುಮಾರಷ್ಟು ಪೂಜ್ಯರು ಅದರ ಬಗ್ಗೆ ಅಭಿಪ್ರಾಯನ ಕೂಡ ಕೊಟ್ಟಿದ್ದಾರೆ. ಪೂಜ್ಯ ಸ್ವಾಮೀಜಿಯವರ ಒಂದು ಪ್ರೇರಣೆಯಿಂದ ಆ ಭಗವದ್ಗೀತೆಯನ್ನ ನಾನು ಹಾಡಿದ್ದೇನೆ. ಮತ್ತು ಅದೇ ಭಗವದ್ಗೀತೆಯ ಬಗ್ಗೆ ಪ್ರಧಾನಿಯವರು ಕೆಲವೇ ತಿಂಗಳ ಹಿಂದೆ 18 ನಿಮಿಷ ನನಗೆ ಟೈಮ್ ಕೊಟ್ಟಿದ್ರು. ಎದಕ್ಕೆ, ಅದರ ಬಗ್ಗೆ ಹೇಗೆ ಮಾಡಿದ್ರ ಚರ್ಚೆ ಮಾಡ್ಲಿಕ್ಕೆ ಅಂತೇಳಿ 15 ನಿಮಿಷ ಕೊಟ್ಟಿದ್ದವರು ಸುಮಾರು 1.5 ಅವರ್ ಆ ಭಗವದ್ಗೀತೆ ಮತ್ತು ಹಾಡಿರುವಂತ ಸುಸಂದರ್ಭ ಯಾವ ತರ ನೀವು ಹಾಡಿದೀರಾ ಅಂತ ಹೇಳಿ ಅದರ ಚರ್ಚೆಗೆ ಟೈಮ್ ಕೊಟ್ಟಿದ್ರು. ಇದೆಲ್ಲ ಆಗಿದ್ದು ಗುರುಗಳ ಕೃಪೆಯಿಂದ ನಾನು ಹೇಳಬಲ್ಲೆ. ಸಮಯದ ಅಭಾವಿದೆ. ನನಗನಸ್ ಮಟ್ಟಿಗೆ ಪೂಜ್ಯರು ಹೇಳಿದ್ರು, ನಮ್ಮ ಹರ್ಷಾನಂದ ಸ್ವಾಮಿಗಳು, ನಾನು ಹೇಳಿದೆ ಕೆಲವೊಂದು ಒತ್ತಡ ಇದ್ದಾವೆ, ಕೆಲವೊಂದು ಪ್ರೋಗ್ರಾಮ್ ಒಪ್ಕೊಂಡಿದ್ದೇವೆ ಸ್ವಾಮೀಜಿ, ಸ್ವಲ್ಪ ಅಡಚಣಿದೆ ಅಂದಾಗ, ಇಲ್ಲ ತಮಗೆ ಗುರುಗಳು ಕರೆದಿದ್ದಾರೆ ಅನ್ನುವಂಥ ಶಬ್ದ ನನಗೆ ಬೆಂಗಳೂರಲ್ಲಿ ಹೇಳಿದರು. ಅದಕ್ಕೆ ನಾನು ಎಲ್ಲ ಕಾರ್ಯಕ್ರಮಗಳು ಬದಿಗಿಟ್ಟು ಪೂಜ್ಯ ಅಪ್ಪಾಜಿಯವರ ಮತ್ತೊಮ್ಮೆ ಸ್ವಲ್ಪ ಸ್ಮರಣೆ ಮಾಡುವಂತ, ಚಿಂತನೆ ಮಾಡುವಂತ ಅವಸರ ಸಿಕ್ಕಿದೆ ಅಂತ ಹೇಳಿ ಬಂದಿದ್ದೇನೆ. ಈ ಒಂದು ಅವಸರ ಕೊಟ್ಟಿದ್ದಕ್ಕೆ ಪೂಜ್ಯ ಅಪ್ಪಾಜಿಯವರಿಗೂ, ನನ್ನ ಎಲ್ಲ ಗುರು ಬಂಧುಗಳಿಗೂ, ಎಲ್ಲ ಮಹನೀಯ ಸಾಧು ಸಂತರಿಗೂ, ತಮಗೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ ನನ್ನ ಈ ವಾಣಿಗೆ ವಿರಾಮವನ್ನು ಕೊಡ್ತೇನೆ. ಸರ್ವೇ ಜನ ಸುಖಿನೋ ಭವಂತು. ಹರಿ ಓಂ.